ಫೈನಲಿ ಇವತ್ತು ನನ್ನ ಮುಂದೆ ಬೋಟ್ ಅವರು ರೀಸೆಂಟಾಗಿ ಲಾಂಚ್ ಮಾಡಿದಂಥ ಸ್ಮಾರ್ಟ್ ರಿಂಗ್ ಇದೆ. ಈ ಸ್ಮಾರ್ಟ್ ರಿಂಗನ್ನು ಬೋಟ್ ಅವ್ರು ಹೆಂಗೆ ಕಳಿಸ್ಕೊಟ್ಟಿಲ್ಲ, ನಾನೇ ಅಮೆಝಾನಲ್ಲಿ 8,990 ಅಂದರೆ 9,000 ಕೊಟ್ಟು ಆರ್ಡ್ರ್ ಮಾಡಿದೆ. 9,000 ಕೊಡುವಂಥದ್ದು ಈ ಸ್ಮಾರ್ಟ್ ರಿಂಗಲ್ಲಿ ಏನಿದೆ ಅಂತ ದೇವರಾಣೆ ಗೊತ್ತಿಲ್ಲ. ಹೈ ನಾನು ಸಂದೀಪ್ ಫ್ರಮ್ ಟೆಕ್ ಇನ್ ಕನ್ನಡ. ನಾನಿವತ್ತು ಈ ಸ್ಮಾರ್ಟ್ ರಿಂಗನ್ನು ಅನ್ಬಾಕ್ಸ್ ಮಾಡ್ತೀನಿ, ಯೂಸ್ ಮಾಡಿ ನನ್ನ ಎಕ್ಸ್ಪೀರಿಯನ್ಸ್ ಶೇರ್ ಮಾಡ್ತಾ ಇದ್ದೀನಿ. 9,000 ಕೊಟ್ಟು ಇದನ್ನು ಪರ್ಚೇಸ್ ಮಾಡ್ಬೋದಾ ತಿಳ್ಕೊತೀರ. ಅದಕ್ಕಿಂತ ಮುಂಚೆ ನೀವು ನಮ್ಮ ಟೆಕ್ ಇನ್ ಕನ್ನಡ ಯೂಟ್ಯೂಬ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡ್ಬೋದು. ಮೊದಲನೇದಾಗಿ ಈ ಸ್ಮಾರ್ಟ್ ರಿಂಗನ್ನು ಅನ್ಬಾಕ್ಸ್ ಮಾಡೋಣ. ಗಮನಿಸ್ತಾ ಇದ್ರೆ ಈ ಬಾಕ್ಸ್ ನಿಮಗೆ ಈ ರೀತಿ ನೋಡೋಕ್ಕೆ ಸಿಗ್ತಾ ಇದೆ. ಈ ಬಾಕ್ಸನ್ನು ಓಪನ್ ಮಾಡಿದ ತಕ್ಷಣ ಒಂದು ಯೂಸರ್ ಮ್ಯಾನ್ಯುಯಲ್, ಕ್ವಿಕ್ ಸ್ಟಾರ್ಟ್ ಗೈಡ್ ಮತ್ತು ವಾರಂಟಿ ಕಾರ್ಡ್ ಸಿಗ್ತಾ ಇದೆ. ಅದರ ಕೆಳಗಡೆ ಡೈರೆಕ್ಟಾಗಿ ಈ ಸ್ಮಾರ್ಟ್ ರಿಂಗ್ ನೋಡೋಕ್ಕೆ ಸಿಗ್ತಾ ಇದೆ. ತುಂಬ ಲೈಟ್ ವೇಟ್ ಇದ್ರ ಬಗ್ಗೆ ಆಮೇಲೆ ಮಾತನಾಡ್ತೀನಿ. ಜೊತೆಗೆ ಒಂದು ಚಾರ್ಜ್ ಮಾಡೋದಕ್ಕೆ ನೋಡ್ತಾ ಇದ್ದೀರಾ ಡಿಫ್ರೆಂಟಾಗಿ ಚಾರ್ಜರ್ ಕೊಟ್ಟಿದ್ದಾರೆ. ಈ ಚಾರ್ಜರ್ನಲ್ಲಿ ನಾವು ಈ ರೀತಿ ರಿಂಗ್ ಇಟ್ಬಿಟ್ಟು ಚಾರ್ಜನ್ನು ಮಾಡ್ಬೋದು. ನೋಡಿ, ಮ್ಯಾಗ್ನೆಟ್ ಇದೆ, ಇಟ್ಕೊಂಡ್ಬಿಡುತ್ತೆ. ಸೊ ಇಲ್ಲೇ ಚಾರ್ಜ್ ಆಗಿಬಿಡುತ್ತೆ. ಚೆನ್ನಾಗಿದೆ ಒಂಥರ ಪ್ಲ್ಯಾಟ್ಫಾರ್ಮು ಚಾರ್ಜ್ ಮಾಡೋದಕ್ಕೆ. ಅದನ್ನು ಬಿಟ್ಟರೆ ಬೇರೆಯೂ ಸಹ ಸಿಗ್ತಾ ಇಲ್ಲ. ಇನ್ನು ಡೈರೆಕ್ಟಾಗಿ ಈ ಸ್ಮಾರ್ಟ್ ರಿಂಗಿಗೆ ಬಂತು ಅಂತ ಅಂದರೆ ಈ ರೀತಿ ನೋಡೋಕ್ಕೆ ಸಿಗುತ್ತೆ ಸ್ಮಾರ್ಟ್ ಉಂಗುರ. ಈ ಒಂದು ಸ್ಮಾರ್ಟ್ ರಿಂಗು ಸಿರಾಮಿಕ್ ಮತ್ತು ಮೆಟಾಲಿಕ್ ಬಿಲ್ಡಿಂದ ಆಗಿರುವಂಥದ್ದು. ಒಂದು ಲೆವೆಲಿಗೆ ಲೈಟ್ ವೆಯ್ಟ್ ಕೂಡ ಇದೆ. ಇದರೊಳಗಡೆ ಸೆನ್ಸಾರ್ಸು, ಚಾರ್ಜಿಂಗ್ ಡಾಕು ಪ್ರತಿಯೊಂದು ಸಹ ಇದೆ. ಕೈಗೆ ಹಾಕ್ಕೊಂಡ್ರೆ ತುಂಬ ಒಂದು ರೀತಿ ದಪ್ಪ ಅನಿಸುತ್ತೆ ಆಯಿತು. ಯೂಶ್ವಲಿ ನಾರ್ಮಲ್ ರಿಂಗ್ಗಳೆಲ್ಲ ತುಂಬ ತಿನ್ನಿರುತ್ತೆ ಆಯಿತಾ. ನಿಮಗೆ ಏನೋ ಹಾಕ್ಕೊಂಡಿದ್ದೀರಾ ಅನ್ನೋ ಒಂದು ಫೀಲ್ ಕೊಡಲ್ಲ. ಹಿಂಗೆ ಅಂದರೂ ಕೂಡ ಅಷ್ಟೊಂದು ಏನಾಗಲ್ಲ. ಬಟ್ ಈ ರಿಂಗು ತುಂಬ ದಪ್ಪ ಇರೋದ್ರಿಂದ ಕೈ ರೀತಿ ಪ್ರೆಸ್ ಆಗಿಬಿಟ್ರೆ ನೋವಾಗುತ್ತೆ. ಟೇಬಲ್ ಕಡೆ ನೋಡಿ ಹಿಂಗೆ ಇಟ್ಬಿಟ್ರೆ ಸೌಂಡ್ ಆಗುತ್ತೆ. ಅದನ್ನು ಬಿಟ್ಟರೆ ಇದು 5 ATM ವಾಟರ್ ರೆಸಿಸ್ಟೆಂಟ್ ರೇಟಿಂಗನ್ನು ಕೂಡ ಹೊಂದಿರುವಂಥದ್ದು. ಸೊ ನೀರಿಗೆ ಬಿದ್ದರೂ ಸಹ ಏನೂ ಆಗಲ್ಲ, ಹಾಕೊಂಡು ಸ್ವಿಮ್ಮಿಂಗ್ ಕೂಡ ಮಾಡ್ಬೋದು. ಒಂದು ಒಳ್ಳೆ ವಿಷಯ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಈ ಸ್ಮಾರ್ಟ್ ರಿಂಗಲ್ಲಿ ಬ್ಲೂಟೂತ್ 5.0 ಇದೆ. ಬೋಟ್ ಅವ್ರದ್ದು ಒಂದು ಅಪ್ಲಿಕೇಶನ್ ಇದೆ, ಬೋಟ್ ರಿಂಗ್ ಅಂತ. ಆ ಅಪ್ಲಿಕೇಶನ್ ಮುಖಾಂತರ ಈ ರಿಂಗನ್ನು ನಿಮ್ಮ ಸ್ಮಾರ್ಟ್ ಫೋನಿಗೆ ಕನೆಕ್ಟ್ ಮಾಡ್ಕೊಬೋದು. ಅಲ್ಲಿ ಪ್ರತಿಯೊಂದು ಹೆಲ್ತ್ ಟ್ರ್ಯಾಕಿಂಗನ್ನು ಮಾಡ್ಬೋದು, ಹಾರ್ಟ್ ರೇಟ್ ಮಾನಿಟರ್ ಮಾಡ್ಬೋದು, ಸ್ಲೀಪ್ ಟ್ರ್ಯಾಕಿಂಗ್ ಮಾಡ್ಬೋದು, ಸ್ಟೆಪ್ಸ್ ಕೌಂಟ್ ಮಾಡ್ಬೋದು. ಪ್ರತಿಯೊಂದು ಕೂಡ ಅಪ್ಲಿಕೇಶನ್ ಮಾಡ್ಬೋದು. ಅಪ್ಲಿಕೇಶನ್ ಒಂದು ಲೆವೆಲಿಗೆ ಚೆನ್ನಾಗಿದೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಇನ್ನು ಈ ಬೋಟ್ ರಿಂಗಿಂದು ಹೆಲ್ತ್ ಮಾನಿಟರಿಂಗ್ ಆ್ಯಕ್ಯುರೇಸಿ ಬಗ್ಗೆ ಮಾತನಾಡಬೇಕು ಅಂತ ಅಂದರೆ ಹಾರ್ಟ್ ರೇಟ್ ಮಾನಿಟರು ಒಂದು ಲೆವೆಲಿಗೆ ಆ್ಯಕ್ಯುರೇಟ್ ಆಗಿದೆ. ಒಂದು ಲೆವೆಲಿಗೆ ಆಯಿತಾ, ನಾನು 100% ಆಫ್ ದ ಟೈಮ್ ಅಂತ ಅನ್ನಲ್ಲ. ನಾನು ಚೆಕ್ ಮಾಡ್ದಂಗೆ 10 ಸಲ ಚೆಕ್ ಮಾಡಿದ್ರೆ ಒಂದು 6ರಿಂದ 7 ಸಲ ಆ್ಯಕ್ಯುರೇಟಾಗಿ ತೋರಿಸುತ್ತೆ. ಕೆಲವೊಂದು ಸಲ ಏನು ರೀಸನ್ ಅಂತ ಗೊತ್ತಿಲ್ಲ, ನಾನು 3 ಡಿವೈಸು, ಒಂದು ಮೆಡಿಕಲ್ ಎಕ್ವಿಪ್ಮೆಂಟ್ ಡಿವೈಸ್ ಇಟ್ಕೊಂಡು ಚೆಕ್ ಮಾಡಿದೆ, ನಾನು ಸ್ಯಾಮ್ಸಂಗ್ ಗ್ಯಾಲಕ್ಸಿ ವಾಚ್ ಇಟ್ಕೊಂಡು ಚೆಕ್ ಮಾಡಿದೆ, ಇನ್ನೊಂದು ಹಾನರ್ ವಾಚ್ ಇದೆ ಅದನ್ನು ಇಟ್ಕೊಂಡು ಚೆಕ್ ಮಾಡಿದೆ. ಸುಮಾರು ಒಂದು 10ರಲ್ಲಿ ಒಂದು 6ರಿಂದ 7 ಸಲ ಹಾರ್ಟ್ ರೇಟು ಎಕ್ಸಾಕ್ಟಾಗಿ ತೋರಿಸುತ್ತೆ. ಕೆಲವೊಂದು ಸಲ ಒಂದು ಹಾರ್ಟ್ ಬೀಟು ಒಂದು 5ರಿಂದ 10 ಹಾರ್ಟ್ ಬೀಟು ವೇರಿ ಆಗುತ್ತೆ ಕೆಲವೊಂದು ಸಲ. ಸೊ ಒಟ್ಟಿಗೆ ಮೆಜಾರಿಟಿ ಓಕೆ ಅನ್ನಿಸ್ತು, ಬಟ್ ಸ್ಟಿಲ್ ಅಷ್ಟೊಂದು ಆ್ಯಕ್ಯುರೇಟ್ ಅಂತ ಅನ್ನಲ್ಲ. ಮತ್ತು SpO2 ಕೂಡ ಅಷ್ಟೇ, ಬ್ಲಡ್ ಆಕ್ಸಿಜನ್ ಲೆವೆಲ್ನ ನಾವು ಟ್ರಸ್ಟ್ ಮಾಡೋದಕ್ಕಾಗಲ್ಲ. ಯೂಶ್ವಲಿ ಈವನ್ ನಮ್ಮ ಸ್ಯಾಮ್ಸಂಗ್ ವಾಚನ್ನು ಕೂಡ ಟ್ರಸ್ಟ್ ಮಾಡೋದಕ್ಕಾಗಲ್ಲ. ಅದನ್ನು ಮೆಡಿಕಲ್ ಎಕ್ವಿಪ್ಮೆಂಟ್ ಇದು ಯೂಸ್ ಮಾಡೋದಕ್ಕಾಗಲ್ಲ. ಒಟ್ಟಿಗೆ ತೋರಿಸುತ್ತೆ, ಬಟ್ ಎಷ್ಟು ಆ್ಯಕ್ಯುರೇಟ್ ಆಗಿದೆ ದೇವರಾಣೆ ಗೊತ್ತಿಲ್ಲ. ಇನ್ನು ಸ್ಟೆಪ್ಸ್ ಕೌಂಟ್ ಅಂತೂ ನೆಕ್ಸ್ಟ್ ಲೆವೆಲ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಆ ಡಾಟಾ ನಾನು ನಿಮಗೆ ಸ್ಕ್ರೀನಲ್ಲಿ ತೋರಿಸ್ತಾ ಇದ್ದೀನಿ ಆಯಿತಾ. ಲಿಟ್ರಲಿ ಸ್ವಲ್ಪನೂ ಆ್ಯಕ್ಯುರೇಟ್ ಇಲ್ಲ. ನಾನು ಸ್ಯಾಮ್ಸಂಗ್ ವಾಚಲ್ಲಿ ಎರಡನ್ನೂ ಕೂಡ ಒಂದೇ ಟೈಮಿಗೆ ನಾನು ಹಾಕ್ಕೊಂಡೆ. ಈ ರಿಂಗನ್ನು ಮತ್ತು ಈ ವಾಚನ್ನ ಎರಡೂ ಒಂದೇ ಟೈಮ್ಗೆ ಹಾಕ್ಕೊಂಡು ನಾನು ಟೆಸ್ಟ್ ಮಾಡಿದ್ದು. ನನಗೆ ಈ ಸ್ಯಾಮ್ಸಂಗ್ ವಾಚಲ್ಲಿ ಆ್ಯಕ್ಯುರೇಟಾಗಿ ಬರುತ್ತೆ ಇದು. ಸ್ಯಾಮ್ಸಂಗ್ ವಾಚಲ್ಲಿ 3,612 ಸ್ಟೆಪ್ಸನ್ನು ತೋರಿಸಿದ್ರೆ ಬೋಟು ಆಲ್ಮೋಸ್ಟ್ ಡಬ್ಬಲ್ಲು 6,206 ಸ್ಟೆಪ್ ತೋರಿಸುತ್ತೆ. ನನಗೆ ಪಕ್ಕಾ ಗೊತ್ತು ನಾನು ಅಷ್ಟೊಂದು ಸ್ಟೆಪ್ಸ್ ಇಟ್ಟಿಲ್ಲ ಅಂತ. 6,000 ಸ್ಟೆಪ್ಸ್ ದೇವರೇ ಇಟ್ಟಿಲ್ಲ ನಾನು. ಜಸ್ಟ್ ಜಿಮ್ಮಿಗೆ ಹೋಗ್ಬಿಟ್ಟು ಬಂದೆ ಅಷ್ಟೇ. ಅಷ್ಟಕ್ಕೆ 6,000 ಸ್ಟೆಪ್ ದೇವರೇ ಆಗಲ್ಲ ಆಯಿತಾ. 3,612 ಸ್ಟೆಪ್ ಆಗಿದೆ. ಅದು ಆ್ಯಕ್ಯುರೇಟ್ ಇದೆ. ನಾನು ನಾನು ಬೇರೆ ಬೇರೆ ವಾಚ್ಗಳನ್ನ ಕೂಡ ನಾನು ಟ್ರೈ ಮಾಡಿದ್ದೀನಿ. ಮೆಜಾರಿಟಿ ಜಿಮ್ಗೆ ಹೋಗಿ ಬಂತು ಅಂದರೆ 3,000ದಿಂದ 3,500 ಸ್ಟೆಪ್ಸ್ ಆಗುತ್ತೆ ಯೂಶ್ವಲಿ. ಇದು ಡಬಲ್ ತೋರಿಸ್ತಾ ಇದೆ. ಕಾರಣ ಮೋಸ್ಟ್ಲಿ ನಂಗೆ ಅನ್ನಿಸ್ದಂಗೆ ನಾವು ಹಿಂಗೆ ಕೈಗೆ ಹಾಕ್ಕೊಂಡಿದ್ದಾಗ ಎಷ್ಟೋ ಸಲ ಹಿಂಗೆ ಅಂತ ಇರ್ತೀವಿ, ಬರೀ ಬೆರಳು ಆಡಿಸ್ತಾ ಇರ್ತೀವಿ, ಕೈ ಆಡಿಸ್ತಾ ಇರಲ್ಲ. ನೋಡಿ, ಕೈ ಮೂಮೆಂಟ್ ಆಗ್ತಾ ಇದೆ, ವಾಚ್ ಮೂಮೆಂಟ್ ಆಗ್ತಿಲ್ಲ. ಸೊ ನಂಗೆ ಅನ್ನಿಸ್ದಂಗೆ ಈ ಸೆನ್ಸಾರ್ ಮೋಸ್ಟ್ಲಿ ಹಿಂಗೆ ಕೈ ಅಲ್ಲಾಡಿಸೋದನ್ನು ಕೂಡ ಒಂದು ಸ್ಟೆಪ್ ಅಂತ ತೊಗೊಂಡ್ಬಿಡುತ್ತೆ ಎಷ್ಟೋ ಸಲ. ಸೊ ಈ ಕಾರಣದಿಂದ ಇದು ಆ್ಯಕ್ಯುರೇಟ್ ಇಲ್ಲ. ಸ್ಟೆಪ್ಸ್ ಕೌಂಟು ಸ್ವಲ್ಪನೂ ಆ್ಯಕ್ಯುರೇಟ್ ಇಲ್ಲ. ಸ್ಟೆಪ್ಸ್ ಕೌಂಟ್ ಆ್ಯಕ್ಯುರೇಟ್ ಆಗಿಲ್ಲ ಅಂತ ಅಂದರೆ ಎಷ್ಟು ಕ್ಯಾಲೋರೀಸ್ ಬರ್ನ್ ಆಗಿದ್ರೆ ಅಂತ ಆ್ಯಕ್ಯುರೇಟಾಗಿ ಬರೋಲ್ಲ. ಆಮೇಲೆ ಎಷ್ಟು ಕಿಲೋಮೀಟ್ರ್ ನಡೆದಿದ್ರೆ ಅಂತಲೂ ಕೂಡ ಆ್ಯಕ್ಯುರೇಟಾಗಿ ತೋರಿಸಲ್ಲ. ಸೊ ಅದರಿಂದ ಈ ಸ್ಟೆಪ್ ಕೌಂಟ್ ಅಂತೂ ನಂಬೋದಕ್ಕೆ ಆಗೋದಿಲ್ಲ. ಮತ್ತು ಇದರಲ್ಲಿ ಟೆಂಪ್ರೇಚರ್ ಸೆನ್ಸಾರ್ ಕೂಡ ಇದೆ. ನಿಮ್ಮ ಬಾಡಿ ಟೆಂಪ್ರೇಚರ್ನ ಮೆಜರ್ ಮಾಡುತ್ತೆ. ಅದೊಂದು ಪಕ್ಕ ಆ್ಯಕ್ಯುರೇಟ್ ಆಗಿದೆ. ನಾನು ಎಕ್ವಿಪ್ಮೆಂಟಲ್ಲೂ ಕೂಡ ಮೆಜರ್ ಮಾಡಿದೆ. ಬಾಡಿ ಟೆಂಪ್ರೇಚರ್ನ ಅಪ್ಲಿಕೇಶನಲ್ಲಿ ತೋರಿಸೋದು ನೋಡ್ಕೊಬೋದು, ಎಷ್ಟು ಬಾಡಿ ಟೆಂಪ್ರೇಚರ್ ಇತ್ತು ಓಲ್ಡ್ ಡೇ. ನೀವು ಕಂಟ್ರೆಸ್ ಹಾಕೊಂಡಿದ್ದೀನಿ ಅಂದರೆ ಬೆಳಗ್ಗೆ ತನಕ ಯಾವ ಟೈಮಲ್ಲಿ ಎಷ್ಟು ಟೆಂಪ್ರೇಚರ್ ಇತ್ತು ನೋಡ್ಬೋದು. ತುಂಬ ಆ್ಯಕ್ಯುರೇಟ್ ಆಗಿದೆ, ಫುಲ್ ಪಕ್ಕಾ ಆ್ಯಕ್ಯುರೇಟ್ ಆಗಿದೆ. ಸೊ
ಸೊ ಇದು ಯಾವುದೇ ಪ್ರಾಬ್ಲಮ್ ಇಲ್ಲ. ಇನ್ನು ಸ್ಲೀಪ್ ಮಾನಿಟರಿಂಗು ನಾನು ಚೆಕ್ ಮಾಡಿದಾಗ ಒಂದು ಲೆವೆಲ್ಲಿಗೆ ಅಕ್ಯುರೇಟ್ ಆಗಿದೆ, ಒಂದು ಲೆವೆಲಿಗೆ. ಒಂದು ಅರ್ಧ ಗಂಟೆ ಆ ಕಡೆ ಹೆಚ್ಚು ಕಡಿಮೆ ಆಗ್ಬೋದು, ಬಟ್ ಒಂದು ಲೆವೆಲ್ಲಿಗೆ ಪರವಾಗಿಲ್ಲ ಅಂತ ಅನ್ನಿಸ್ತು. ಸೊ ಓವರಾಲ್ ಹೇಳಬೇಕು ಅಂತ ಅಂದರೆ ಹಾರ್ಟ್ ರೇಟ್ ಮಾನಿಟ್ರಿಂಗು ಕೆಲವೊಂದು ಸಲ ಸರಿಯಾಗಿ ತೋರಿಸುತ್ತೆ, SpO2 ಲೆಕ್ಕಕ್ಕೆ ಇಲ್ಲ, ಸ್ಲೀಪ್ ಮಾನಿಟ್ರಿಂಗ್ ಓಕೆ, ಟೆಂಪ್ರೇಚರ್ ಅಂತೂ ಪಕ್ಕಾ ಇದೆ, ಮತ್ತು ಸ್ಟೆಪ್ಸ್ ಕೌಂಟ್ ಅಂತೂ ನಂಬೋದಕ್ಕೆ ಸಾಧ್ಯ ಇಲ್ಲ. ಇನ್ನು ಇದನ್ನು ಬಿಟ್ಟರೆ ಇದರಲ್ಲಿ ಸ್ಮಾರ್ಟ್ ಕಂಟ್ರೋಲ್ ಆಪ್ಷನ್ ಕೂಡ ಇದೆ, ಆಯಿತಾ. ಸೊ ಈ ಸ್ಮಾರ್ಟ್ ಕಂಟ್ರೋಲ್ ಮುಖಾಂತರ ನೀವು ಇನ್ಸ್ಟಾಗ್ರಾಮ್ ಏನಾದರೂ ಯೂಸ್ ಮಾಡ್ತಿದ್ದೀನಿ ಅಂದರೆ ಸ್ವೈಪ್ ಮಾಡ್ಬೋದು, ಅದನ್ನು ಅಪ್ಲಿಕೇಶನ್ ಮುಖಾಂತರ ಎನೇಬಲ್ ಮಾಡ್ಕೊಬೋದು. ಹಿಂಗಂದ್ರಿ ಅಂತ ಅಂದರೆ ಆ ರೀಲ್ಸು ಸ್ವೈಪ್ ಆಗುತ್ತೆ, ಕೆಳಗಂದ್ರಿ ಅಂದರೆ ಕೆಳಗೆ ಹೋಗುತ್ತೆ, ಮತ್ತು ನೀವು ಲಾಂಗ್ ಪ್ರೆಸ್ ಮಾಡಿಕೊಂಡ್ರಿ ಅಂತ ಅಂದರೆ ನಿಮಗೆ ಅಲ್ಲಿ ಹಾರ್ಟನ್ನು ಕೊಡುತ್ತೆ. ಸೊ ಇದು ಇನ್ಸ್ಟಾಗ್ರಾಮು ಮತ್ತು ರೀಲ್ಸ್ ಶಾರ್ಟ್ಸಲ್ಲೂ ಕೂಡ ಕೆಲಸವನ್ನು ಮಾಡುತ್ತೆ ಸ್ವೈಪ್ ಮಾಡೋದಕ್ಕೆ. ಸೊ ಬಟ್ ಇದು ಪಕ್ಕ ಇದು 100% ಆಫ್ ಟೈಮ್ ವರ್ಕ್ ಆಗುತ್ತೆ ಅಂತ ಅನ್ನಲ್ಲ. ಕೆಲವೊಂದು ಟೈಮ್ ಹಿಂಗೆ ಇಟ್ಕೊಂಡು ಹಿಂಗೆ ಅಂದರೂ ಸ್ಕ್ರಾಲ್ ಆಗಲ್ಲ ಅದು, ಆಮೇಲೆ ಒಂದು ಸ್ವಲ್ಪ ಹೊತ್ತು ಬಿಟ್ಮೇಲೆ ಆಗುತ್ತೆ. ಇದು ಕೂಡ ಸೆನ್ಸಿಟಿವಿಟಿ ಅಷ್ಟಕ್ಕಷ್ಟೇ ಅಂತ ಅನ್ನಿಸ್ತು, ಬಟ್ ಕೆಲಸವನ್ನಂತೂ ಮಾಡೋದು ಕೆಲವೊಂದು ಟೈಮು, ಬಟ್ 100% ಆಫ್ ದ ಟೈಮ್ ಅಲ್ಲ. ಜೊತೆಗೆ ಇದರಲ್ಲಿ ಕ್ಯಾಮ್ರಾ ಶಟರ್ ಕೂಡ ವರ್ಕ್ ಆಗುತ್ತೆ. ನೀವು ಲಾಂಗ್ ಪ್ರೆಸ್ ಮಾಡಿದ್ರಿ ಅಂದರೆ ಕ್ಯಾಮ್ರಾ ಅಪ್ಲಿಕೇಶನ್ ಅದನ್ನು ಚೂಸ್ ಮಾಡ್ಕೊಬೋದು ನಾವು ಏನು ಮಾಡಬೇಕು ಈ ಒಂದು ಸ್ಮಾರ್ಟ್ ರಿಂಗ್ ಫೀಚರಿಂದ ಅಂತ. ಅಪ್ಲಿಕೇಶನಲ್ಲಿ ಕ್ಯಾಮ್ರಾ ಅಂತ ಕೊಟ್ರಿ ಅಂದರೆ ಹಿಂಗೆ ಪ್ರೆಸ್ ಮಾಡಿಕೊಂಡ್ರೆ ಕ್ಯಾಮ್ರಾ ಕ್ಲಿಕ್ ಆಗುತ್ತೆ ಫೋನಲ್ಲಿ. ಸೆಲ್ಫಿಂಗ್ ಇಟ್ಕೊಂಡು ಹಿಂಗೆ ಅಂದರೆ ಕ್ಲಿಕ್ ಆಗಿಬಿಡುತ್ತೆ. ಸೊ ಅದು ಇದೆ, ಮತ್ತು ಮ್ಯೂಸಿಕ್ ಕಂಟ್ರೋಲ್ ಕೂಡ ಇದೆ. ಸೊ ಮ್ಯೂಸಿಕ್ ಪ್ಲೇ ಪಾಸನ್ನು ನೆಕ್ಸ್ಟ್ ಸಾಂಗನ್ನು ಈ ಒಂದು ರಿಂಗ್ ಮುಖಾಂತರನೇ ಮಾಡ್ಬೋದು. ಅದು ಕೂಡ ಹೇಳಿದ್ನಲ್ಲ, ಟಚ್ ಸೆನ್ಸಿಟಿವಿಟಿ ಅಷ್ಟೊಂದಿಲ್ಲ, ಅದರಿಂದ ಕೆಲವೊಂದು ಟೈಮು ವರ್ಕ್ ಆಗುತ್ತೆ, ಕರೆಕ್ಟ್ ಒಂದು ಯಾವುದೋ ಆ್ಯಂಗಲಿಂದ ಮಾಡಿದ್ರೆ ವರ್ಕ್ ಆಗುತ್ತೆ. ಸೊ ಆ ರೀತಿ ಇದೆ. ಇನ್ನು ಈ ಸ್ಮಾರ್ಟ್ ರಿಂಗಿಂದು ಬ್ಯಾಟ್ರಿ ಬ್ಯಾಕಪ್ ಬಗ್ಗೆ ಮಾತನಾಡಬೇಕು ಅಂತ ಅಂದರೆ ಇದನ್ನು ಫುಲ್ ಚಾರ್ಜ್ ಮಾಡೋದಕ್ಕೆ ಸುಮಾರು 1.5 ಗಂಟೆ ಟೈಮ್ ತೊಗೊಳುತ್ತೆ. ಒಂದು ಪ್ಲ್ಯಾಟ್ಫಾರ್ಮ್ ಮೇಲಿಟ್ಟರೆ ಚಾರ್ಜ್ ಆಗುತ್ತೆ. 1.5 ಗಂಟೆ ಚಾರ್ಜ್ ಆದಮೇಲೆ ಸುಮಾರು 7 ದಿನಗಳ ಬ್ಯಾಟ್ರಿ ಬ್ಯಾಕಪ್ಪನ್ನು ಕೊಡುತ್ತೆ. 7 ದಿನ ನಾಟ್ ಬ್ಯಾಡ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಆಬ್ವಿಯಸ್ಲಿ ಇದರಲ್ಲಿ ಯಾವುದೇ ಒಂದು ಡಿಸ್ಪ್ಲೇ ಎಲ್ಲ ಏನಿಲ್ಲ, ಬರೀ ಸೆನ್ಸಾರ್ ಇರೋದ್ರಿಂದ ಬ್ಯಾಟ್ರಿ ಬ್ಯಾಕಪ್ ಆಬ್ವಿಯಸ್ಲಿ ಜಾಸ್ತಿ ಕೊಡುತ್ತೆ. ಡೀಸೆಂಟ್ ಬ್ಯಾಟ್ರಿ ಬ್ಯಾಕಪ್ ಅಂತೀನಿ. ಇದಿಷ್ಟು ಮೇನ್ ಫೀಚರ್ಸ್ ಆಯಿತಾ. ಅದು ಬಿಟ್ಟರೆ ಇನ್ನೇನೂ ಇಲ್ಲ ಇದರಲ್ಲಿ, ಇನ್ನೇನು ಅಡಿಷ್ನಲ್ ಫೀಚರ್ ಇಲ್ಲ, ಅಷ್ಟೇ ಇರೋದು ನಿಮಗೆ. ಹೆಲ್ತ್ ಮಾನಿಟ್ರಿಂಗು, ಸ್ಟೆಪ್ಸ್ ಕೌಂಟು, ಈ ಸ್ಮಾರ್ಟ್ ರಿಂಗ್ ಫೀಚರು, ಸ್ಮಾರ್ಟ್ ಸ್ವೈಪ್ ಮಾಡೋದು, ಈ ಫೀಚರು. ಅದು ಬಿಟ್ಟರೆ ಬೇರೆ ಇನ್ನೇನೂ ಇಲ್ಲ. ಇದೇ ಫೀಚರ್ ನಿಮಗೆ 1,000-1,500 ರೂಪಾಯಿ ಸ್ಮಾರ್ಟ್ ವಾಚಲ್ಲೂ ಕೂಡ ಸಿಗುತ್ತೆ ನಿಮಗೆ. ಬೋಟ್ ಅವ್ರದ್ದೇ 1,200 ರೂಪಾಯಿಗೆ 1,300 ರೂಪಾಯಿಗೆಲ್ಲ ಸ್ಮಾರ್ಟ್ ವಾಚ್ ಇದೆ. ಅವೇ ಎಷ್ಟೋ ಬೆಟ್ರು, ಏನು ವ್ಯಾಲ್ಯೂ ಇಲ್ಲ. ಸುಮ್ಮನೆ ಆರಾಮಾಗಿ ನಿಮ್ಗೆ ವಾಚ್ ಆದರೆ ಇನ್ನೂ ಕಡಿಮೆಗೆ ಬರೀ 1,500 ಇಲ್ಲಿದೆ, 9,000 ಇಲ್ಲಿದೆ. ಕೈಯಲ್ಲಿ ಹಾಕೊಂಡಿರ್ತೀರ ಪ್ರತಿಯೊಂದು ಹಾರ್ಟ್ ರೇಟ್ ಮಾಡ್ರು, ಸ್ಲೀಪು SpO2 ಎಲ್ಲ ವಾಚಲ್ಲೇ ಬರುತ್ತೆ. ಬಟ್ ಸ್ಟಿಲ್ ತೊಗೋಬೇಕು ಅಂದರೆ ಡಿಸ್ಕ್ರಿಪ್ಷನ್ ಲಿಂಕ್ ಕೊಡ್ತೀನಿ, ನಿಮ್ಮ ಇಷ್ಟ. ನೀವು ಹೋಗ್ಬಿಟ್ಟು ಹಳ್ಳಕ್ಕೆ ಬೀಳೋದಾಗಿ ಬೀಳಿ, ನನಗೇನಿಲ್ಲ. ಇಷ್ಟು ಈ ಒಂದು ಬೋಟ್ ಸ್ಮಾರ್ಟ್ ರಿಂಗ್ನ ಬಗ್ಗೆ. ನಿಮ್ಗೇನು ಅನ್ನಿಸ್ತು ಕಾಮೆಂಟ್ ಮಾಡಿ. ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ಇದೇ ರೀತಿ ನಮ್ಮ ಬೇರೆ ಬೇರೆ ವೀಡಿಯೋಗಳು ನಮ್ಮ ಟೆಕ್ ಇನ್ ಕನ್ನಡ ಯೂಟ್ಯೂಬ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಒಂದು ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡ್ಬೋದು. ಸಿಗೋಣ ಮುಂದಿನ ವೀಡಿಯೋದಲ್ಲಿ.